ಏಪ್ರಿಲಲ್ಲಿ ನನಗೆ ಪರಿಚಯ. ಅವರು ನಮ್ಮನ್ನು ಇನ್ವೈಟ್ ಮಾಡಿದರು ಅವ್ರ ಶೋರೂಮ್ಗೆ ಬನ್ನಿ ಅಂತ. ಸೊ ಆ ಟೈಮಲ್ಲಿ ನನಗೆ ಅವರು ಪರಿಚಯ ಆಗಿದ್ರು. ಈಗ ಚಿನ್ನದ ವ್ಯವಹಾರ ನಿಮ್ಮಿಬ್ಬರ ಮಧ್ಯೆ ನಡೆದಿದೆಯಾ ಇಲ್ವಾ? ಸರ್, ಇದ್ರ ಮಧ್ಯೆ ಆಕೆಗೆ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇತ್ತು ಅನ್ನೋ ರೀಸನ್ಗೆ ಚಿನ್ನದ ವ್ಯವಹಾರ ಅವ್ರು ನಮ್ಮ ಹತ್ರ ಮಾಡಿದ್ದಾರೆ. ನಾನು ಅವ್ರ ಹತ್ರ ನನ್ನನ್ನು ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ, ಈ ಥರ ನನಗೆ ಮಾಡಿಕೊಡು, ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಿನಗೆ ಗೊತ್ತಿರೋ ಕನೆಕ್ಟ್ಸಲ್ಲಿ ನನ್ನ ಸೇಲ್ ಮಾಡಿಕೊಡು, ಇದೆಲ್ಲ ಚಿನ್ನಗಳನ್ನ ಸೇಲ್ ಮಾಡಿಕೊಡು ಅಂತ ಆಕೆ ನನ್ನನ್ನು ಕೇಳಿದ್ದಾರೆ. ಸೊ ಆವಾಗ ನಾನೇನು ಮಾಡಿದೆ, ಆಯಿತು ಅಂತ ಹೇಳಿ ನನಗೆ ಗೊತ್ತಿರೋ ಕನೆಕ್ಟ್ಸಲ್ಲಿ ಸೇಲ್ ಮಾಡಿ ಅವ್ರು ಏನು ಎಕ್ಸಸ್ ಬಿಲ್ ಮೇಲೆ ಎಕ್ಸಸ್ ಒಂದು 15 ಲ್ಯಾಕ್ ಆಗ್ತಿದ್ರು, 10 to 15 ಲ್ಯಾಕ್ ಅಷ್ಟು ಆಗ್ತಿದ್ರು. ಅಷ್ಟನ್ನು ನಾನು ಅವ್ರಿಗೆ ಈಸ್ಕೊಟ್ಟಿದ್ದೀನಿ. ಅಂದರೆ ಎಷ್ಟು ವರ್ಷಗಳಿಂದ ವ್ಯವಹಾರ ಇತ್ತು? ಅಷ್ಟೇ, ನಾನು ಏಪ್ರಿಲ್ ಅವರು ನನಗೆ ಪರಿಚಯ, ಮೇಯಿಂದ ವ್ಯವಹಾರ ಶುರುವಾಯಿತು, ಡಿಸೆಂಬರ್ಗೆಲ್ಲ ಮುಗ್ದೋಗಿತ್ತು. ಅಂದರೆ ನಿಮ್ಮ ಮೇಲೆ ಬಂದಿರೋಂಥ ಆರೋಪ ಸುಮಾರು 9 ರಿಂದ 10 ಕೋಟಿ ಚಿನ್ನ ಚೀಟಿಂಗ್ ಮಾಡಿದ್ದಾರೆ ಅಂತ ನಿಮ್ಮ ಮೇಲೆ. ಸರ್, 9 ರಿಂದ 10 ಕೋಟಿ ಅಲ್ಲ, 8 ಕೋಟಿ ಬಂದಿದೆ, 9 ಕೋಟಿ ಬಂದಿದೆ, 10 ಕೋಟಿ ಬಂದಿದೆ. ಈಗ 10 ಹೋಗಿ 13 ಆಯಿತು, ಈಗ ಮತ್ತೆ 14 ಆಯಿತು. 14 ಹೇಳಿದ್ದಾರೆ ನನಗೂ. ಎಷ್ಟು ಅಂತ ಅವ್ರು ಹೇಳ್ತಾ, ಇನ್ನೂ ಎಷ್ಟು ಏರಿಸ್ತಾರೆ ನೋಡೋಣ ಅಂತ ವೇಟ್ ಮಾಡ್ತಿದ್ದೀನಿ. ಮತ್ತೆ ಇದ್ರ ನಡುವೆ ಒಬ್ಬ ಆಕ್ಟರ್ ಹೆಸರು ಬರುತ್ತೆ, ಧರ್ಮೇಂದ್ರ ಅಂತ. ಅವರಿಂದ ಕಾಲ್ ಮಾಡಿಸಿ DK ಸುರೇಶ್ ಅನ್ನುವಂಥ ಹೆಸರಲ್ಲಿ ಮಾತಾಡಿದ್ರು. ಸರ್, ಆ ಥರ ನೆಸೆಸಿಟಿ ನನಗೇನು ಇಲ್ಲ ಸರ್. ಈಗ ಜನಗಳು ನಾನು DK ಸುರೇಶ್ ತಂಗಿ ಅಂತ ನಾನು ಯಾರೂ ಗುರ್ತಿಡ್ದು ಮಾತಾಡ್ಸಿಲ್ಲ. ಐಶ್ವರ್ಯ ಗೌಡ ಅಂತಲೇ ನನ್ನನ್ನು ಗುರ್ತಿರಿತಾರೆ, ಐಶ್ವರ್ಯ ಅಂತಲೇ ಮಾತಾಡಿಸ್ತಾರೆ. ಎಲ್ಲರೂ ಐಶ್ವರ್ಯ ಮೇಡಮ್ ಅಂತಂದರೆ ನಮ್ಗೆ ಆ ಥರ ಮಾಡ್ತಾರೆ, ಈ ಥರ ಸಹಾಯ ಮಾಡ್ತಾರೆ ಅಂತ ಜನಗಳು ಆ ಥರ ಇಟ್ಕೊಂಡಿದ್ದಾರೆ ಬಿಟ್ಟರೆ. ಸೊ ಆ ವಿಷಯ ತಿಳಿದೇ ಅವರು DK ಸುರೇಶ್ ಸರ್ ಅವ್ರಿಗೂ ನಮ್ಮ ಬಗ್ಗೆ ಒಳ್ಳೆ ವಿಷಯ ತಿಳಿದಿರೋದಕ್ಕೇ ಅವರು ನಾವೇನಾದ್ರು ಫಂಕ್ಷನ್ಗಳಿಲ್ದಾಗ ಬರ್ತಾರೆ, ನಾವು ಅವ್ರೇನಾದ್ರು ಕರೆದಾಗ ನಾವು ಫಂಕ್ಷನ್ಗಳಿಗೆ ಹೋಗ್ತೀವಿ ಬಿಟ್ಟರೆ ಅವರ ನಮ್ಮ ಮಧ್ಯೆ ಯಾವುದೇ ರೀತಿ ವ್ಯವಹಾರಗಳ ವಿಷಯವಾಗಿ ಏನೂ ಇಲ್ಲ. ಅಂದರೆ ಈಗ DK ಸುರೇಶ್ ಅವ್ರದ್ದು ಒಂದು ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಪ್ರಶ್ನೆ ಇದೆ. ಅಂದರೆ ನೀವು ಅವ್ರ ತಂಗಿನ ಅಥವಾ ನಿಮಗೆ ಅವ್ರಿಗೆ? ಇಲ್ಲ ಸರ್, ನಮಗೂ ಅವ್ರಿಗೂ ಯಾವುದೇ ರೀತಿ ಇಲ್ಲ. ನಾನೇನು ಅವ್ರ ತಂಗಿನೂ ಅಲ್ಲ. ತಂಗಿನ ಅಂತಂದರೆ ಗೂಗಲಲ್ಲಿ ಹೊಡೆದ್ರೆ ಬರಲ್ವಾ? ಅವ್ರ ತಂಗಿ, ಅವ್ರ ಫ್ಯಾಮಿಲಿ, ಅವ್ರದ್ದು ಏನೇನಿರುತ್ತೆ ಅದೆಲ್ಲ. ಅವ್ರ ಕಸಿನೂ ಅಲ್ಲ, ನಾನು ಅವ್ರ ತಂಗಿನೂ ಅಲ್ಲ. ನಾನು ಈ ಏರಿಯಾದಲ್ಲಿ ಸ್ವಲ್ಪ ಹೆಸರುವಾಸಿಯಾಗಿದ್ದೆ. ಸೊ ಆ ರೀಸನ್ಗೆ ಅವ್ರಿಗೂ ನಮ್ಮ ಬಗ್ಗೆ ವಿಷಯಗಳು ಗೊತ್ತಾಯಿತು, ಈ ಥರ ಒಳ್ಳೆ ವ್ಯಕ್ತಿ ಅನ್ನೋ ಥರ ಗೊತ್ತಾಯಿತು. ಹಾಗಾಗಿ ನಾವು ಅವಾಗ ಪರಿಚಯ ಆಗಿದ್ವಿ ಅಷ್ಟೇ. ಅವ್ರ ಹೆಸರು ನಾನು ಎಲ್ಲೂ ಮಿಸ್ಯೂಸ್ ಮಾಡಿಲ್ಲ. ಇವ್ರೋಗಿ ಅವ್ರ ಹತ್ರ ಯಾವ ರೀತಿ ಮಾತಾಡಿದಾರೋ, ಏನು ಹೇಳಿದಾರೋ, ಏನು ಮಾತಾಡಿದಾರೋ, ಸೊ ಅದು ಆ ವಿಷಯವಾಗಿ ಅವ್ರೇನು ತಿಳ್ಕೊಂಡಿದ್ದಾರೋ ನನಗದು ಗೊತ್ತಿಲ್ಲ. ಇವ್ರು ಅವ್ರ ಹತ್ರ ಹೋಗಿ ಮಾತಾಡಿ ಬಂದಿದ್ದಾರೆ ಅಂದರೆ ನಾನು ಅವ್ರಿಗೆ ಫೋನ್ ಮಾಡಿ ಕ್ಲಾರಿಟಿ ಕೊಟ್ಟೆ ಅಷ್ಟೇ ವಿಷಯ. ಈಗ ನಿಮ್ಮ ಯಜಮಾನರು ಹೆಸರನ್ನ ಹಾಗೂ ಫಿಲ್ಮ್ ಧರ್ಮೇಂದ್ರ ಅವರ ಹೆಸರನ್ನ ಕೂಡ ಇನ್ವಾಲ್ವ್ ಮಾಡಿ. ನಿಮ್ಮ ಯಜಮಾನರು ಯಾವ ರೀತಿ ಇನ್ವಾಲ್ವ್ಮೆಂಟ್? ಸರ್, ಈಗ ನನ್ನ ಫ್ಯಾಮಿಲಿಯವ್ರಿಗೆ ಅವಳ ಬಗ್ಗೆ ಏನೂ ಗೊತ್ತೇ ಇಲ್ಲ ಸರ್. ಅವಳು ಯಾರು, ಅವಳೇನು, ಅವಳು ಪೂರ್ತಿ ಹೆಸರು ಕೂಡ ವನಿತಾ ಐತಾಳ್ ಅನ್ನೋದು ಕೂಡ ನನ್ನ ಮನೇಲಿ ಯಾರಿಗೂ ಗೊತ್ತಿಲ್ಲ. ಇವಾಗ ನಾನು ಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋದಾಗ ನಾನು TVನಲ್ಲಿ ನೋಡಿದೆ, ಅವ್ರ ಊರಿದು, ಅವ್ರ ತಾಯಿ ಇವರು, ಅವ್ರ ತಮ್ಮ ಇವರು ಅಂತ ನನ್ನ ಇಡೀ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಎಲ್ಲ ತೆಗಿತಾ ಇದ್ದಾರೆ. ಅವ್ರು ಹಿಂಗೆ, ಇವ್ರು ಹಿಂಗೆ, ಅದಿದು ಅಂತ. ನನ್ನ ತಾಯಿ, ನನ್ನ ತಮ್ಮ ಎಲ್ಲ ಯಾಕೆ ಇದ್ರಲ್ಲಿ ಬರ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ಈಗ ಇವರೇ ಹೇಳಿದ್ರು, ಇದಕ್ಕೂ ಮುಂಚೆ ನಾನು ಲೈವಲ್ಲಿ ಕೂತಾಗ ಅವರೇ ಹೇಳಿದ್ರು, ಸರ್ ಅವ್ರಿಗೆ ನಾನು ಗೋಲ್ಡ್ ಕೊಟ್ಟಿದ್ದೀನಿ, ಅವ್ರು ನನಗೆ ದುಡ್ಡು ಕೊಡಬೇಕು, ಇದಿಷ್ಟೇ ನಮ್ಮ ವಿಷಯ ಅಂತಂದರು. ಅಷ್ಟೇ ವಿಷಯ ಆದರೆ ಯಾಕೆ ಫ್ಯಾಮಿಲಿದೆಲ್ಲ ಮಧ್ಯಕ್ಕೆ ತೆಗಿತಾ ಇದ್ದಾರೆ? ಯಾಕೆ ನನ್ನ ಫ್ಯಾಮಿಲಿಯಲ್ಲಿ ಹಂಗಂದರೆ ಇವ್ರ ಫ್ಯಾಮಿಲಿ ಇವ್ರು ಏನೇನು ಮಾಡ್ತಿದ್ರು, ಏನೇನು ಕೆಲಸಗಳು ಮಾಡ್ತಿದ್ರು, ಇವ್ರು ಯಾವ ಲೆವೆಲಲ್ಲಿದ್ದರು, ಯಾವ ಲೆವೆಲ್ ಬಾರ್ನ್ ಬಾಟಪ್, ಇವ್ರೇನು ರಿಚ್ ಅಲ್ಲ, ಗೋಲ್ಡ್ ಸ್ಪೂನಲ್ಲಿ ಏನು ಹುಟ್ಟಿಲ್ಲ, ಇವ್ರು ಎಲ್ಲೆಲ್ಲಿ ಏನೇನು ಮಾರಾಟ ಮಾಡ್ತಿದ್ರು, ಅಲ್ಲಿಂದ ಯಾರು ಇವ್ರನ್ನ ಕರ್ಕೊಂಡು ಬಂದು RR ನಗರಕ್ಕೆ ಸೇರಿಸಿದ್ರು, ಇವ್ರೇನು ಮಾಡಿದ್ರು, ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರ ತಂದೆ ಏನು ಮಾಡ್ತಿದ್ರು, ಇವ್ರ ತಾಯಿ ಏನು ಮಾಡ್ತಿದ್ರು, ಇದನ್ನೆಲ್ಲ ತೆಗ್ದು ಮಾತಾಡೋಷ್ಟು ಚೀಪ್ ಲೆವೆಲ್ ಅವರು ಚೀಪ್ ಲೆವೆಲ್ಗೆ ಇಳಿದಿರ್ಬೋದು, ಅಷ್ಟು ಚೀಪ್ ಲೆವೆಲ್ಗೆ ನನಗೆ ಇಳಿಯೋಕ್ಕೆ ಇಷ್ಟ ಇಲ್ಲ.